ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಆಂಧ್ರದಲ್ಲಿ ಕೋವಿಡ್ಗೆ 2 ಬಲಿಯಾಗಿದ್ದಾರೆ. ಹೀಗಾಗಿ ತುಮಕೂರಿನಲ್ಲಿ ಅಲರ್ಟ್. ಕರ್ನಾಟಕ ರಾಜ್ಯದ ಗಡಿ ಭಾಗ ಪಾವಗಡದಲ್ಲಿ ಕಟ್ಟೆಚ್ಚರ. ರಾಜವಂತಿ, ಕೊಡಮಡಗು, ನಾಗಲಾಪುರ, ಪೋತಗಾನಹಳ್ಳಿ 5 ಪ್ರಮುಖ ಗಡಿ ಪ್ರದೇಶಗಳಲ್ಲಿ ಚೆಕ್ಪೋಸ್ಟ್ಗಳು ಓಪನ್. ಆಂಧ್ರ ಕರ್ನಾಟಕ ಗಡಿಯಲ್ಲಿ ಪ್ರತಿ ವಾಹನವನ್ನು ಕೂಡ ತಪಾಸಣೆ ಮಾಡೋದಕ್ಕೆ, ಗಡಿ ದಾಟಿ ಬರೋರಿಗೆ ಸ್ಥಳದಲ್ಲೇ ಥರ್ಮಲ್ ಸ್ಕ್ರೀನಿಂಗ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದು, ಸೋಂಕಿನ ಲಕ್ಷಣ ಏನಾದರೂ ಕಂಡು ಬಂದರೆ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಪಾವಗಡ ತಾಲೂಕಿನ ಆಸ್ಪತ್ರೆಯಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ನೀಡೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀವಿ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ನಮ್ಮ ಪ್ರತಿನಿಧಿ ಜಗದೀಶ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಕಳೆದ 4 ವರ್ಷಗಳಿಂದ ಮಾಯವಾಗಿದ್ದಂತಹ ಕೊರೋನಾ ಈಗ ಮತ್ತೆ ಪ್ರತ್ಯಕ್ಷವಾಗಿರುವಂಥದ್ದು. ಆಂಧ್ರದಲ್ಲಿ ಈಗಾಗಲೇ ಕೊರೋನಾ ಭೀತಿ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಗಡಿಭಾಗ ಅಂದರೆ ಕರ್ನಾಟಕದ ಗಡಿಭಾಗವಾಗಿರುವಂತಹ ಪಾವಗಡದಲ್ಲೂ ಕೂಡ ಆತಂಕ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಏನು ಆಂಧ್ರ ಹಾಗೂ ಪಾವಗಡದ ಎಂಟ್ರಿ ಪಾಯಿಂಟ್ ಏನಿದೆ ಅಲ್ಲಿ ಈಗಾಗಲೇ ಆರೋಗ್ಯಾಧಿಕಾರಿಗಳನ್ನು ನಿಯೋಜನೆ ಮಾಡಿ ಒಂದು ತಪಾಸಣೆ ಮಾಡುವಂಥದ್ದನ್ನು ಈಗ ಮಾಡ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಕಳೆದ 4 ವರ್ಷಗಳ ಹಿಂದೆ ಆಗಿದ್ದಂತಹ ಒಂದು ಸಂದರ್ಭ ಸಾಕಷ್ಟು ಎಲ್ಲರಿಗೂ ಕೂಡ ಆತಂಕವನ್ನು ಮೂಡಿಸಿತ್ತು. ಆ ರೀತಿಯಾದಂಥ ಒಂದು ಸಂದರ್ಭ ಮತ್ತೆ ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ತುಮಕೂರಿನ ಜಿಲ್ಲಾಧಿಕಾರಿಗಳಾಗಿರುವಂತಹ ಶುಭ ಕಲ್ಯಾಣ್ ಅವರು ಬೇಕಾಗಿರುವಂತಹ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಗಳನ್ನು ನೀಡಿದ್ದಾರೆ. ಹಾಗಾಗಿ ಪ್ರಮುಖವಾಗಿ ಆಂಧ್ರ ಹಾಗೂ ಪಾವಗಡ ಗಡಿ ಪಾಯಿಂಟ್ ಏನಿದೆ ಅದರಲ್ಲಿ 5 ಕಡೆ ಈಗಾಗಲೇ ಮುನ್ನೆಚ್ಚರಿಕೆಯಾಗಿ ಆರೋಗ್ಯಾಧಿಕಾರಿಗಳನ್ನು ಯೋಚನೆ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಏನು ಈ ಗಡಿ ಭಾಗದಲ್ಲಿ ದಿನನಿತ್ಯ ಓಡಾಡುವಂಥವರು, ಜೊತೆಗೆ ಹೆಚ್ಚು ಜನ ಓಡಾಡುವಂಥ ವ್ಯಕ್ತಿಗಳೇನಿರ್ತಾರೆ ಅವರನ್ನು ತಪಾಸಣೆ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಕ್ರಮ ವಹಿಸ್ತಾ ಇರುವಂಥದ್ದು. ಜೊತೆಗೆ ತಪಾಸಣೆ ಮಾಡಿದಂಥವರ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಅಂದರೆ ಏನು ಈಗ ಆಗ್ತಾ ಇರುವಂತಹ ಒಂದು ಆಂಧ್ರದಲ್ಲಿ ಈಗಾಗಲೇ 2 ಗುಣಪಟ್ಟಿದ್ದಾರೆ, 9 ಈಗಾಗಲೇ ಕೂಡ ತಿಳ್ಕೊಂಡಿರುವಂಥದ್ದು. ಹೀಗಾಗಿ ಯಾವುದೇ ರೀತಿಯಾದಂತಹ ವೈರಸ್ ರಾಜ್ಯಕ್ಕೂ ಕೂಡ ಬರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಒಂದು ಕ್ರಮವನ್ನು ವಹಿಸುವಂಥ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಮುಂದಾಗಿರುವಂಥದ್ದು. ನೀವು ನೋಡ್ಬೋದು ಬಸ್ ಏನಿದೆ ಅಂದರೆ ನೀವು ನೋಡ್ಬೋದು ಆಂಧ್ರದ ನಂಬರ್ ಪ್ಲೇಟ್ ಇರುವಂತಹ ಬಸ್ಸು, ಆಂಧ್ರದಿಂದ ಬರುವಂತಹ ಬಸ್ಸನ್ನು ಕೂಡ ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಈಗಾಗಲೇ ಆರೋಗ್ಯಾಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಈಗಾಗಲೇ ಏನು ನೀಡುವಂಥದ್ದು ಗೈಡ್ಲೈನ್ ಏನಿದೆ ಸರ್ಕಾರ ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು. ಹಾಗೆ DHO ಚಂದ್ರಶೇಖರ್ ಅವರು ಮಾತನಾಡಿದ್ದಾರೆ. ಏನು ಕ್ರಮ ಕೈಗೊಳ್ತಿದ್ದಾರೆ ಕೇಳೋಣ. ರಾಜ್ಯಗಳಲ್ಲಿ ಕೋವಿಡ್-19 ಪ್ರಕರಣಗಳು ವರದಿಯಾಗ್ತಿರೋ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶದ ಮೇಲೆ ನಾವು ಪಾವಗಡ ತಾಲೂಕಿನ ಇರ್ತಕ್ಕಂಥ ಎಂಟ್ರಿ ಏನು ಪೆನಗೊಂಡ ತಾಲೂಕಿನಿಂದ ನಮ್ಮ ಪಾವಗಡ ತಾಲೂಕಿಗೆ ಏನು ಎಂಟ್ರಿ ಆಗ್ತವೆ, ಎಂಟ್ರಿ ರೋಡ್ಸ್ ಏನಿದ್ದಾವೆ, ನಾಗಲಾಪುರ, ರಾಜವಂತಿ, ಕುಡುಮಡಗು, ನಾಗಲಮಡಿಕೆ, ದಮ್ಮರ್ರಿ, ಇಲ್ಲೆಲ್ಲ ನಾವು ನಾಕಾಬಂದಿನ ಹೇಳಿದ್ದೀವಿ. ಅಲ್ಲಿ ಒಬ್ಬರು CHO ಮತ್ತು ಒಬ್ಬರು ಆಶಾ ವರ್ಕರ್ನ ಅಲ್ಲಿ ಗೇಟಲ್ಲಿ ಎಂಟ್ರೆನ್ಸ್ಗೆ ನಾವು ಅವ್ರನ್ನ ಹಾಕಿದ್ದೀವಿ. ಎಲ್ಲ ಥರ್ಮಲ್ ಸ್ಕ್ಯಾನರ್ ಕೊಟ್ಬಿಟ್ಟು ಅವ್ರಿಗೆಲ್ಲ ಇದು SPO2 ಅದೆಲ್ಲ ಚೆಕ್ ಮಾಡಲಿಕ್ಕೆ ಅಲ್ಲಿ ನಿಲ್ಲಿಸಿದ್ದೀವಿ. ಎಲ್ಲ ನಾವು ಪಾವಗಡ ತಾಲೂಕಲ್ಲಿ ಜನಗಳಿಗೆ ಎಲ್ಲರಿಗೂ ಎಚ್ಚರಿಕೆ ಮಾಡಿದ್ದೀವಿ. ಎಲ್ಲ PHCಲೂ ಅಲರ್ಟ್ ಆಗಿರಲಿಕ್ಕೆ ಸೂಚನೆ ನೀಡಿದ್ದೀವಿ. ಕೋಡುಬಳೆ ಅಂದ್ರೆ ಅಡುಕಲೆ.